ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಕ್ಕಡಿ ಸಿದ್ಧವಾಗಿತ್ತು. ಯಾರ ತೂಕ ಎಷ್ಟು ಅಂತ ಸ್ಪಷ್ಟವಾಗಿ ಹೋಗ್ತಿತ್ತು. ರಾಹುಲ್ ಗಾಂಧಿ ಎಷ್ಟು ತೂಗ್ತಾರೆ, ನರೇಂದ್ರ ಮೋದಿ ಎಷ್ಟು ತೂಗ್ತಾರೆ, ಇವರ ಬಲಾಬಲ ಏನು, ಇವರ ಬಲಾಬಲ ಏನು, ಇವರ ಸಾಮರ್ಥ್ಯ ಏನು, ಇವರ ಸಾಮರ್ಥ್ಯ ಏನು ಅಂಥದ್ದೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟದ್ದೇ ಸ್ವತಃ ಕಾಂಗ್ರೆಸ್ಸು. ಅತ್ಯಂತ ಸರಳವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಒಬ್ಬ ಲೋಕಸಭಾ ಅಧ್ಯಕ್ಷನನ್ನು ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಖ್ಯಾತೆ ಮಾಡಿದ್ದು ಕಾಂಗ್ರೆಸ್ಸು. ಏನಂತ, ನಮಗೆ ನೀವು ಡೆಪ್ಟಿ ಸ್ಪೀಕರ್ ಪೋಸ್ಟನ್ನು ಕೊಡಬೇಕು ಅಂದ್ರಷ್ಟೇ ನಾವು ನಿಮ್ಮ ಜೊತೆ ಒಪ್ಕೋತೀವಿ. ಅಲ್ರಿ, ನಿಮ್ಮ ಹತ್ರ ಸಂಖ್ಯಾಬಲವೇ ಇಲ್ಲ. ಇರೋದು 232 ಜನ. ಇಡೀ ಭಾರತೀಯ ಜನತಾ ಪಕ್ಷದ ಇಷ್ಟೂ ಸೀಟ್ ಸೇರಿದ್ರು ನಿಮ್ಮ ಇಷ್ಟು ಪಕ್ಷದವ್ರು ಸೇರಿದ್ರು ಆಗಲ್ಲ. ಆದರೂ ಈ ನಮೂನೆ ರಚ್ಚೆ ಹಿಡಿತಿರಲ್ಲ ಅಂತ ಯಾರೂ ಕೇಳಲಿಲ್ಲ. ಆದರೆ ಅವರು ರೊಳ್ಳಿ ತೆಗೆದದ್ದು ನಿಜ. ಇಲ್ಲಿವರೆಗೂ ಯಾವ ಸರ್ಕಾರದಲ್ಲಿ ಇವರು ಎಲ್ಲೆಲ್ಲಿ ಸರ್ಕಾರ ಇದ್ದಾವೆ ಎಲ್ಲಿಯೂ ಇವರು ವಿಪಕ್ಷದವರಿಗೆ ಉಪವಿಧಾನಸಭಾಧ್ಯಕ್ಷ ಸ್ಥಾನವನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ, ಡೆಪ್ಟಿ ಸ್ಪೀಕರ್ ಸ್ಥಾನ. ಅದು ಹಿಮಾಚಲ ಪ್ರದೇಶ ಇರ್ಬೋದು, ಬೇರೆ ಯಾವುದೇ ರಾಜ್ಯ ಇರ್ಬೋದು. ಆದರೆ ಇಲ್ಲಿ ಮಾತ್ರ ನಮಗದೊಂದು ಸ್ಥಾನ ಕೊಡಬೇಕು ನೀವು. ಷರತ್ತು ಯಾವಾಗ ಇದು ಸಾಧ್ಯ ಇಲ್ಲ ಅಂತ ಹೇಳಲಾಗುತ್ತೋ ಆವಾಗ ಚುನಾವಣೆ ಆಗಬೇಕು ಅಂತಾಗುತ್ತೆ. ಚುನಾವಣೆ ಕ್ಯಾಂಡಿಡೇಟ್ನ ಸರಿ ನಿಲ್ಲಿಸಿ ಸ್ಕೇಪ್ ಕೋಟ್ ಯಾವಾಗಲೂ ಇವ್ರು ಯಾರನ್ನ ಮಾಡ್ತಾರೆ ಗೊತ್ತಾ? ಒಬ್ಬ ದಲಿತನನ್ನು ತಂದು ಹಾಕಿಬಿಡೋದಲ್ಲಿ. ಅಂದರೆ ಜಾತಿ ವಿಭಜನೆ ಮೂಲಕ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡಬೇಕು ಅಂತ. ಈ ಬಾರಿ ಅದು ವರ್ಕೌಟ್ ಆಗಲ್ಲ. ಕೆ ಸುರೇಶ್ ಅಂತ ಒಬ್ಬ ಕ್ಯಾಂಡಿಡೇಟನ್ನು ಹಾಕ್ತಾರೆ. ಓಂ ಬಿರ್ಲಾನಿಗಿಂತ ಮುಂಚೆ ನಾಮಿನೇಷನ್ ಫೈಲ್ ಮಾಡಿದ ಕೆ ಸುರೇಶು. ಅದಾದ ಮೇಲೆ ಓಂ ಬಿರ್ಲಾ ನಾಮಿನೇಷನ್ ಹಾಕಿದ್ದು. ನೋಡಿ ಮಜಾ ಹೆಂಗಿದೆ. ಬೆಳಗ್ಗೆ ಮಂಗಳವಾರ 10:00 ಕೆ ಸುರೇಶ್ ಹಾಕಿದ್ದಾರೆ, 11:00 ಓಂ ಬಿರ್ಲಾ ಹಾಕ್ತಾರೆ. ಕೆ ಸುರೇಶ್ ಜೊತೆ ಒಬ್ಬರೂ ವಿಪಕ್ಷದವರು ಇಲ್ಲ. ಯಾಕಿಲ್ಲ ಅಂತಂದರೆ ಸ್ವತಃ ಕಾಂಗ್ರೆಸ್ನವ್ರು ಯಾರಿಗೂ ಹೇಳೇ ಇಲ್ಲ. ಆ ಕಡೆ ತೃಣಮೂಲ ಕಾಂಗ್ರೆಸ್ಸಿಗೆ ಗೊತ್ತಿಲ್ಲ. ಅಭಿಷೇಕ್ ಬ್ಯಾನರ್ಜಿ ಅಂತಾರೆ ನಮಗೆ ಈ ವಿಷಯನೇ ಗೊತ್ತಿಲ್ಲ ಅಂತಾರೆ. ಮಮತಾ ಬೇಗಮ್ ಅಂತಾರೆ ಇದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ, ನಾವು ಅದು ಯಾವ್ದು ಸಂಬಂಧ ಇಲ್ಲ ನಮಗೆ ಅಂತ ಅವ್ರು ಅಂತಾರೆ. ಈ ಕಡೆ ಉದ್ಧವ್ ಠಾಕ್ರೆ ಬಣದವರು ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತಾರೆ. ಈ ರೀತಿಯ ಸಂದರ್ಭದಲ್ಲಿ ಇವರು ಕ್ಯಾಂಡಿಡೇಟ್ ಹಾಕ್ತಾರೆ. ಈ ಕಡೆ ನರೇಂದ್ರ ಮೋದಿ ಇಲ್ಲಪ್ಪ ಹೋದ ಸಲ ಯಾರಿದ್ರು ಅವ್ರನ್ನೇ ನಾವು ಮುಂದುವರಿಸ್ತೀವಿ, ಬನ್ನಿ ನೀವು ಆಗಲಿ, ಏನಾಗುತ್ತೆ ಡಿವಿಷನ್ಗೆ ಹಾಕೋಣ, ಯಾರಿಗೆ ಎಷ್ಟು ಸೀಟ್ ಬರ್ತಾವೆ ನೋಡೇ ಬಿಡೋಣ. ಭಾರತೀಯ ಜನತಾ ಪಕ್ಷ ವಿಪ್ ಜಾರಿ ಮಾಡಿಬಿಡುತ್ತೆ. ಎಲ್ಲರೂ ಹಾಜರಿರಬೇಕು, ಎಲ್ಲರೂ ಮತ ಚಲಾವಣೆಗೆ ಸಿದ್ಧರಿರಬೇಕು ಅಂತ. ಆ ವಿಷಯದಲ್ಲಿ ಶಿಸ್ತನ್ನು ನೀವು ಮುರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿ ಜೆ ಪಿನಲ್ಲಿ ಒಂದು ಸಲ ಆರ್ಡರ್ ಆಗಿಬಿಟ್ರೆ ಪಕ್ಕ ಅದು. ಆ ಕಡೆ ನೋಡಿದರೆ ಒಬ್ಬೊಬ್ಬರಾಗಿ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಒಪ್ಪಿಗೆ ಇಲ್ಲ, ನನಗೆ ಒಪ್ಪಿಗೆ ಇಲ್ಲ, ನನಗೆ ಒಪ್ಪಿಗೆ ಇಲ್ಲ ಅಂತ. ಯಾವ ಕಾಂಗ್ರೆಸ್ಸು ಇಂಥದ್ದೊಂದು ತಪ್ಪು ತೀರ್ಮಾನ ಮಾಡಿಬಿಡ್ತದೆ, ಪ್ರಮಾದ ಮಾಡ್ಕೊಂಡ್ಬಿಡ್ತದೋ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕಿಂತ ಮುಂಚೆ ಹಿಂದಿನ ದಿವಸ ರಾತ್ರಿ ಎಲ್ಲರೂ ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ಸೇರಿರ್ತಾರೆ. ಪ್ರತಿಯೊಬ್ಬರು ಸೇರಿದಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ, ವಿಪಕ್ಷ ನಾಯಕನ ಸ್ಥಾನವನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದೇವೆ ಅಂತ. ಎಲ್ಲರೂ ಮುಖಕ್ಕೆ ಮುಖ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಮುಖ ಅಲ್ರಿ, ಏನು ಮಾತಿಲ್ಲ ಕಥೆಯಲ್ಲ, ಇದ್ದಕ್ಕಿದ್ದಂಗೆ ಹಿಂಗೆ ಅನೌನ್ಸ್ ಮಾಡ್ತೀರಿ. ನಾವು ದೊಡ್ಡ ದೊಡ್ಡ ಪಕ್ಷದವ್ರ ಜೊತೆಗಿದ್ದೀವಿ, ಕೇಳೋದು ಹೇಳೋದು ಏನಿಲ್ವಲ್ಲ ಅಂತ. ಇರಲಿ ಅಂತ ಸುಮ್ಮನಾಗ್ತಾರೆ. ನೋಡಿದರೆ ಮಾರನೇ ದಿವಸ ಬೆಳಗ್ಗೆ ಬುಧವಾರ ದಿವಸ ವೋಟಿಂಗ್ ಹೋಗಬೇಕು, ಡಿವಿಷನ್ ಆಗಬೇಕು. ಓಂ ಬಿರ್ಲಾ ಒಂದು ಕಡೆ, ಈ ಕಡೆ ಇವ್ರ ಕ್ಯಾಂಡಿಡೇಟ್ ಒಂದು ಕಡೆ ನಿಲ್ಲಬೇಕು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಶಸ್ತ್ರತ್ಯಾಗ ಮಾಡಿಬಿಡ್ತಾರೆ ರಾಹುಲ್ ಗಾಂಧಿ. ಧ್ವನಿ ಮತದ ಮೂಲಕ ಅಂಗೀಕಾರ. ಮೊದಲನೇ ಹೊಡೆತ, ಮರ್ಮಾಘಾತ, ವಜ್ರಾಘಾತ ಯಾವುದಾದ್ರೂ ಆಗಿದ್ರೆ ಈ ಸಲ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಗೆ ಇದೇ ಮೊದಲನೇ ವಜ್ರಾಘಾತ. ಮಣಿಸ್ಬಿಡ್ತೀನಿ ನರೇಂದ್ರ ಮೋದಿ ಅವ್ರನ್ನ. ಅವ್ರ ಹತ್ರ ಸಂಖ್ಯೆ ಇಲ್ಲ, ಅವರಿಂದ ಒಂದಷ್ಟು ಜನ ನಮ್ಗೆ ಬಂದುಬಿಡ್ತಾರೆ. ಈ ರೀತಿಯಾದಂಥ ಹುಚ್ಚು ಕಲ್ಪನೆಗಳನ್ನು ಈತ ಮಾಡ್ಕೊಂಡಿದ್ರು. ಮಜಾ ಅಂದರೆ ಯಾವ YSR ಕಾಂಗ್ರೆಸ್ಸಿನ ಜೊತೆ ಒಂದು ಹಣಾಹಣಿ ಮಾಡಿದರು ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದವರು, ಅವರು ಕೂಡ ಇವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಭಾರತೀಯ ಜನತಾ ಪಕ್ಷ NDA ಒಕ್ಕೂಟಕ್ಕೆ ನಾವು ಓಂ ಬಿರ್ಲಾನ್ ಜೊತೆ ಇದ್ದೀವಿ ಅಂತ. ಸಣ್ಣ ಪುಟ್ಟ ಎಲ್ಲ ಪಕ್ಷೇತರ ಅಭ್ಯರ್ಥಿಗಳೆಲ್ಲ ಭಾರತೀಯ ಜನತಾ ಪಕ್ಷದ ಜೊತೆಗೆ NDA ಜೊತೆ ಗುರುತಿಸ್ಕೊತಾರೆ. ಈ ಕಡೆ ನೋಡಿದರೆ ಮಮತಾ ಬೇಗಮ್ಮೆ ಇವ್ರ ಪರವಾಗಿ ಮಾತಾಡೋದಿಲ್ಲ. ಸ್ವತಃ ಪಿ ಚಿದಂಬರಂ ಹೋಗಿ ಮಾತಾಡಿ ಬಂದಿರ್ತಾರೆ ಕಲ್ಕತ್ತಾದಲ್ಲಿ. ಈ ಬಾರಿ ನಮ್ಮ ಜೊತೆ ನೀವು ಧ್ವನಿ ಸೇರಿಸಬೇಕು, ನೀವು ನಮ್ಮ ಜೊತೆ ಒಗ್ಗಟ್ಟಾಗಿರಬೇಕು, ಇಲ್ಲದೆ ಹೋದರೆ ಇನ್ನಿಲ್ದಂಗೆ ನರೇಂದ್ರ ಮೋದಿ ಈ ಬಾರಿ 3.0ನಲ್ಲಿ ಕಾಟ ಕೊಡ್ತಾರೆ. ಈಗಾಗಲೇ ಕೇಸುಗಳು ಮೈತುಂಬ ಇದ್ದಾವೆ, ನಿಮಗೂ ಬೇಕಾದಷ್ಟು ಕೇಸ್ ಇದ್ದಾವೆ. ನಾವು ಈ ಸಲ ನರೇಂದ್ರ ಮೋದಿನ ಮೆತ್ತಗೆ ಮಾಡದೆ ಹೋದರೆ ನಾವು ಮುಳುಗಾಲ ಇಲ್ಲ. ನಮಗೆ ಇದೊಂದು ಒಳ್ಳೆಯ ಅವಕಾಶ. ಈ ಸಂದರ್ಭದಲ್ಲಿ ಅವ್ರನ್ನ ಹಣಿಲೇಬೇಕು ನಾವು ಅಂತ. ನೋಡಿದರೆ ಮಮತಾ ಬೇಗಮ್ಮು ನಾನು ಕೇಳಲಾರ್ದೆ ನೀವು ಕ್ಯಾಂಡಿಡೇಟ್ ಹಾಕಿರಿ, ಆದ್ದರಿಂದ ನಾನು ಒಪ್ಪಿಗೆ ಇಲ್ಲ ಅಂದ್ಬಿಡ್ತಾರೆ. ಅಭಿಷೇಕ್ ಬ್ಯಾನರ್ಜಿ ಹೇಳ್ತಾರೆ ಇದು ನಮ್ಗೆ ಗೊತ್ತಿರಲಾರ್ದ ವಿಚಾರ ಅಂತಾರೆ. ಆ ಕಡೆಯಿಂದ ಉದ್ಧವ್ ಠಾಕ್ರೆ ಬಣದ ಒಬ್ಬ ಸಂಸದ ಬಂದು ಹೇಳ್ತಾರೆ
ಯಾವ ವಿಧಾನಸಭೆ ಈ ಲೋಕಸಭಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮಾಡುವ ಅಗತ್ಯವಿಲ್ಲ, ಆದ್ದರಿಂದ ನಾವು ಧ್ವನಿಮತದ ಮೂಲಕ ಅಂಗೀಕರಿಸ್ತೀವಿ ಅಂತ. ಓಂ ಬಿರ್ಲಾ ಕರೆಕ್ಟಾಗಿ ಇನ್ನೇನು ಚುನಾವಣೆ ಆಗಬೇಕು, ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಂತಾಗತ್ತೆ, ಧ್ವನಿಮತದ ಮೂಲಕ ಅಂಗೀಕಾರ ಆಗುತ್ತೆ, ನರೇಂದ್ರ ಮೋದಿ ಅವರು ಅನುಮೋದನೆ ಮಾಡ್ತಾರೆ. ತಕ್ಷಣದಲ್ಲಿ ಅವರು ಆಯ್ಕೆ ಆಗಿಬಿಡ್ತಾರೆ. ಕರ್ಕೊಂಡೋಗಿ ನರೇಂದ್ರ ಮೋದಿ ಮುಂದೆ ಕರ್ಕೊಂಡೋಗಿ ಓಂ ಬಿರ್ಲಾನ್ನು ಕುರ್ಚಿ ಮೇಲೆ ಕುಂಡಿಸ್ತಾರೆ, ಪೀಠದ ಮೇಲೆ. ಹಿಂದ್ಗಡೆ ನೆರಳಿನ ಹಾಗೆ ರಾಹುಲ್ ಗಾಂಧಿ ಬಂದು ಸೇರ್ಕೋತಾರೆ. ಅಲ್ಲಿಗೆ ಏನಾಯಿತು, ಇದರ ತಾತ್ಪರ್ಯ ಏನು ಅಂತ ಹೇಳ್ತೀನಿ. ಪ್ರಕರಣ ನಿಮ್ಗೆ ಗೊತ್ತಿರೋದೇ ಇದು. ತಾತ್ಪರ್ಯ ಏನಪ್ಪ ಅಂದರೆ, ಇನ್ನು 4.5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಏನು ತೀರ್ಮಾನ ಕೈಗೊಳ್ತಾರೋ ಆ ತೀರ್ಮಾನದ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಇವ್ರ ಹತ್ರ ಸಂಖ್ಯಾಬಲ ಇಲ್ಲ. ಇದು ಬ್ಲೂ ಲಿಟ್ಮಸ್ ಟೆಸ್ಟ್. ಇದು ಈ ಟೆಸ್ಟಲ್ಲಿ ಸೋತಿದೆ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು ಮುಖ ಉಳಿಸ್ಕೋಬೇಕಾಗಿದ್ದರೆ ಓಂ ಬಿರ್ಲಾನ ಹೆಸರು ಹೇಳಿದಾಗ ಒಪ್ಕೊಂಡ್ಬಿಡ್ಬೇಕಾಗಿತ್ತು. ಇಲ್ಲ ಕ್ಯಾಂಡಿಡೇಟ್ ಹಾಕೋದಾಗಿದ್ದರೆ ಎಲ್ಲರನ್ನೂ ಒಗ್ಗಟ್ಟು ಮಾಡಿಕೊಂಡು ರೆಡಿ ಮಾಡಿ ಒಬ್ಬೊಬ್ಬರಿಗೆ ಫೋನ್ ಮಾಡಿ ಮಾತಾಡಿ ಕನ್ವಿನ್ಸ್ ಮಾಡಿ ಫೈಟ್ ಕೊಡಬೇಕಾಗಿತ್ತು. ಎರಡನ್ನೂ ಮಾಡಲಾರ್ದೆ ತಥೋಭ್ರಷ್ಟ ಆಗಿ ಎಲ್ಲರೆದುರಿಗೂ ಮಾನ ಮರ್ಯಾದೆ ಕಳ್ಕೊಂಡ್ರು. ಅಲ್ಲಿಗೆ ಒಂದು ಸ್ಪಷ್ಟ ಆಗಿ ಹೋಯ್ತಪ್ಪ, ಏನು ಅಂತಂದರೆ ಈ ಬಾರಿ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂಳ್ತಾ ಇರುವಂಥ ರಾಹುಲ್ ಗಾಂಧಿ ಮೊದಲನೇ ಬಾರಿಗೆ ತಾನೊಬ್ಬ ದುರ್ಬಲ ಅನ್ನುವುದನ್ನು ಸಾಬೀತುಪಡಿಸ್ಬಿಟ್ರು. ಅಲ್ಲಿಗೆ ನರೇಂದ್ರ ಮೋದಿ ಮತ್ತೆ ತಮ್ಮ 3.0ದಲ್ಲಿ ಯಾವ ರೀತಿ ಇಡೀ ಒಂದು ದಶಕದ ಕಾಲ 2 ಅವಧಿಯಲ್ಲಿ ಕೆಲಸ ಮಾಡಿದರೋ ಅದಕ್ಕಿಂತ ಪ್ರಖರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರಲ್ಲಿ ನಿಸ್ಸಂದೇಹ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತೆ ಮಾತಾಡ್ತೇನೆ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.